ಫೋನ್ ಕಾಲ್ ಕಂಪ್ಲಿ ಶಾಸಕನ ಸುಳಿವನ್ನ ಬಿಟ್ಟುಕೊಟ್ಟಿದೆ. ಒಂದೇ ಒಂದು ಫೋನ್ ಕಾಲ್ ಗೂಂಡಾ ಶಾಸಕನ ವಿಳಾಸವನ್ನ ಸಿಕ್ಕಿಸಿದೆ. ಒಂದು ಫೋನ್ ಕಾಲ್ ಗೂಂಡಾ ಗಣೇಶ್ಗೆ ಮುಳುವಾಗಿದೆ. ವಾರದಿಂದ ಗಣೇಶ್ ಸಂಬಂಧಿಕರ ಮನೆ ಮೇಲೆ ಕಣ್ಣಿಟ್ಟಿತ್ತು ಖಾಕಿ ಪಡೆ. ಒಂದು ವಾರದ ಹಿಂದೆ ಗಣೇಶ್ ತನ್ನ ಹೆಂಡತಿಗೆ ಕಾಲ್ ಮಾಡಿದ್ದ. ಮೊಬೈಲ್ ಲೊಕೇಶನ್ ಅನ್ನ ಆಧರಿಸಿ ಬಂಧಿಸಲು ಹೋದಂತಹ ಪೊಲೀಸರಿಗೆ ಮಹಾರಾಷ್ಟ್ರದಲ್ಲಿ ಸಿಕ್ಕಿಬಿದ್ದಿದ್ದಾರೆ ಗೂಂಡಾ ಶಾಸಕ ಗಣೇಶ್. ಬಿಡದಿ ಪೊಲೀಸ್ ಠಾಣೆಗೆ ಕರೆತರಲಿದ್ದಾರೆ ಪೊಲೀಸರು. ರಾತ್ರಿ 9 ಗಂಟೆಯ ಬಳಿಕ ಬೆಂಗಳೂರಿಗೆ ಖಾಕಿ ಪಡೆ ಗೂಂಡಾ ಗಣೇಶ್ನನ್ನ ಬೆಂಗಳೂರಿಗೆ ಅದರಲ್ಲೂ ಕೂಡ ಕರೆತರಲಿದೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ವಿಚಾರಣೆಯನ್ನ ಮಾಡೋದಿಕ್ಕೆ ಇವತ್ತು ರಾತ್ರಿ ಪೊಲೀಸರು ಬೆಂಗಳೂರಿಗೆ ಕರೆತರುವಂತಹ ಸಾಧ್ಯತೆ ಇದೆ. ರಾತ್ರಿ 9 ಗಂಟೆಗೆ ಬೆಂಗಳೂರಿಗೆ ಕರೆತರಲಿದೆ ಶಾಸಕ ಗಣೇಶ್. ಮಹಾರಾಷ್ಟ್ರದಲ್ಲಿ ಸಿಕ್ಕಿಬಿದ್ದಿದ್ದು ಬಿಡದಿ ಪೊಲೀಸ್ ಠಾಣೆಗೆ ಕರೆತರಲಿದ್ದಾರೆ ಪೊಲೀಸರು. ಮೊಬೈಲ್ ಲೊಕೇಶನ್ ಅನ್ನ ಆಧರಿಸಿ ಅರೆಸ್ಟ್ ಮಾಡಲಾಗಿದೆ. ಗೂಂಡಾ ಗಣೇಶ್ ಶಾಸಕ ಆನಂದ್ ಸಿಂಗ್ ಮೇಲೆ ಬಿಯರ್ ಬಾಟ್ಲಿಂದ ಹಲ್ಲೆ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 1 ತಿಂಗಳ ಬಳಿಕ ಈಗ ಕಂಪ್ಲಿ ಶಾಸಕ ಗಣೇಶನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಆನಂದ್ ಸಿಂಗ್ ಮೇಲಿನ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 1 ತಿಂಗಳಿಂದ ಕೂಡ ಪೊಲೀಸರು ಹುಡುಕಾಡ್ತಾನೆ ಇದ್ರು. ತನಿಖೆ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಅರೆಸ್ಟ್ ಮಾಡುವಂತಹ ಸಾಧ್ಯತೆ ಇತ್ತು ಅನ್ನುವಂತಹ ಕಾರಣಕ್ಕಾಗಿ ಕಂಪ್ಲಿ ಶಾಸಕ ಗಣೇಶ್ ತಲೆಮರೆಸಿಕೊಂಡಿದ್ರು. 1 ತಿಂಗಳಿಂದ ಸತತವಾಗಿ ಪೊಲೀಸರು ಹುಡುಕಾಡುವಂತಹ ಪ್ರಯತ್ನವನ್ನ ಕೂಡ ಮಾಡಿದ್ದಾರೆ. ಆದ್ರೆ 1 ವಾರದಿಂದ ಗಣೇಶ್ ಸಂಬಂಧಿಕರ ಮನೆ ಮೇಲೆ ಕಣ್ಣಿಟ್ಟಿತ್ತು ಖಾಕಿ ಪಡೆ. ಇದುವೇ ಈಗ ಗಣೇಶ್ನ ಅರೆಸ್ಟ್ಗೆ ಕಾರಣವಾಗಿದ್ದು. 1 ವಾರದ ಹಿಂದೆ ಗಣೇಶ್ ತನ್ನ ಹೆಂಡತಿಗೆ ಕೂಡ ಕಾಲ್ ಮಾಡಿದ್ದ. ಆ ಒಂದು ಸಂದರ್ಭದಲ್ಲಿ ಮೊಬೈಲ್ ಲೊಕೇಶನ್ ಅನ್ನ ಆಧರಿಸಿ ಬಂಧಿಸಲು ಹೋದಂತಹ ಪೊಲೀಸರ ಕೈಗೆ ಸಿಕ್ಕಿಬಿದ್ದಿದ್ದು ಕಂಪ್ಲಿ ಶಾಸಕ ಗಣೇಶ್. ಮಹಾರಾಷ್ಟ್ರದಲ್ಲಿ ಸಿಕ್ಕಿಬಿದ್ದಿದ್ದಾರೆ ಗೂಂಡಾ ಶಾಸಕ ಗಣೇಶ್. ಬಿಡದಿ ಪೊಲೀಸ್ ಠಾಣೆಗೆ ಕರೆತರಲಿದ್ದಾರೆ ಪೊಲೀಸರು. ಅನಂತರ ರಾತ್ರಿ 9 ಗಂಟೆ ಬಳಿಕ ಬೆಂಗಳೂರಿಗೆ ಕೂಡ ಕರೆತರಲಿದೆ ಖಾಕಿ ಪಡೆ. ಒಂದೇ ಒಂದು ಫೋನ್ ಕಾಲ್ ಕಂಪ್ಲಿ ಶಾಸಕನ ಸುಳಿವನ್ನ ಕೊಟ್ಟಿದ್ದು. ಒಂದು ಫೋನ್ ಕಾಲ್ ಗೂಂಡಾ ಶಾಸಕ ಎಲ್ಲಿದ್ದಾರೆ ಅನ್ನುವ ವಿಳಾಸವನ್ನ ಕೂಡ ಪತ್ತೆ ಹಚ್ಚುವ ಹಾಗೆ ಮಾಡಿದ್ದು. ಒಂದು ಫೋನ್ ಕಾಲ್ ಗೂಂಡಾ ಗಣೇಶ್ಗೆ ಮುಳುವಾಗಿದ್ದಂತೂ ಸತ್ಯ. ಮೊಬೈಲ್ ಲೊಕೇಶನ್ ಅನ್ನು ಆಧರಿಸಿ ಈಗಾಗಲೇ ಬಿಡದಿ ಠಾಣೆಯ ಪೊಲೀಸರು ಈಗಾಗಲೇ ಅರೆಸ್ಟ್ ಕೂಡ ಮಾಡಿದ್ದಾರೆ. ಬಿಡದಿ ಠಾಣೆಗೆ ಕರೆ ತಂದು ವಿಚಾರಣೆಯನ್ನ ಕೂಡ ಪೊಲೀಸರು ನಡೆಸಲಿದ್ದಾರೆ. ಆ ನಂತರ ಬಿಡದಿ ಠಾಣೆಯಿಂದ ನೇರವಾಗಿ ರಾತ್ರಿ 9 ಗಂಟೆ ಬಳಿಕ ಬೆಂಗಳೂರಿಗೆ ಕೂಡ ಖಾಕಿ ಪಡೆ ಕರೆತರಲಿದೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ 1 ತಿಂಗಳಿಂದ ತಲೆಮರೆಸಿಕೊಂಡಿದ್ದಂತಹ ಕಂಪ್ಲಿ ಶಾಸಕ ಗಣೇಶನ್ನ ಈಗಾಗಲೇ ಅರೆಸ್ಟ್ ಮಾಡಲಾಗಿದೆ. ಗಣೇಶ್ ಅರೆಸ್ಟ್ ಆಗಿದ್ದೆ ಹೇಗೆ ಅನ್ನುವ ಮಾಹಿತಿಯನ್ನು ನಾವು ನಿಮಗೆ ನೀಡ್ತಾ ಇದ್ದೀವಿ. ಈಗಾಗಲೇ ವಾರದಿಂದ ಕೂಡ ಗಣೇಶ್ ಸಂಬಂಧಿಕರ ಮನೆ ಮೇಲೆ ಖಾಕಿ ಪಡೆ ಕಣ್ಣಿಟ್ಟಿತ್ತು. 1 ತಿಂಗಳಿಂದ ಸತತವಾಗಿ ಗಣೇಶನನ್ನು ಹುಡುಕುವಂತ ಪ್ರಯತ್ನವನ್ನ ಪೊಲೀಸರು ಮಾಡ್ತಾನೆ ಇದ್ರು. ಜೊತೆಗೆ ಖಾಕಿ ಪಡೆ ಸತತವಾಗಿ ತನಿಖೆಯನ್ನ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ